ಶಾಸಕರಿಂದ 1.20 ಕೋಟಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿಗೆ ಶಂಕುಸ್ಥಾಪನೆ. ತರೀಕೆರೆ ವಿಧಾನಸಭಾ ಕ್ಷೇತ್ರದ ಅಜ್ಜಂಪುರದಿಂದ ಗೆಜ್ಜೆಗೊಂಡನಹಳ್ಳಿವರೆಗೆ 1.20 ಕೋಟಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಜಿಎಸ್ ಶ್ರೀನಿವಾಸ್ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜಿಎಸ್ ಶ್ರೀನಿವಾಸ್, ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇದ್ದು, ಅಜ್ಜಂಪುರದಿಂದ ಗೆಜ್ಜೆಗೊಂಡನಹಳ್ಳಿವರೆಗೆ ರಸ್ತೆ ಅಭಿವೃದ್ಧಿಯಿಂದ ನೂರಾರು ರೈತರು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕುಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸಮೀಕ್ಷೆ ನಡೆಸಿದ್ದು, 2 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳ ಪಟ್ಟಿಗೆ ಸೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ. ಈ ಕುರಿತು ಕೇಂದ್ರ ಸರ್ಕಾರಕ್ಕೂ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ತರೀಕೆರೆ ಹಾಗೂ ಅಜ್ಜಂಪುರ ತಾಲೂಕುಗಳ ಕೆರೆಗಳನ್ನು ತುಂಬಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಶ್ರೀನಿವಾಸ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಜಿ ರೇವಣ್ಣ, ಸದಸ್ಯರಾದ ಜೋಗಿ ಪ್ರಕಾಶ್, ಆರಣ್ಣಪ್ಪ, ನಿಸಾರ್ ಅಹಮದ್, ತೀರ್ಥಪ್ರಸಾದ್, ರಿಯಾಜ್, ಮುಖ್ಯಾಧಿಕಾರಿ ರಮೇಶ್, ಕೆಪಿಸಿಸಿ ಸದಸ್ಯ ಟಿ ನಟರಾಜ್, ತಿಪ್ಪೇಶ ಮಡಿವಾಳ, ಕಾಂಗ್ರೆಸ್ ಮುಖಂಡರಾದ ಗುತ್ತಿಗೆದಾರ ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ಎನ್ಕೆ ರಿಪೋರ್ಟ್ ತರೀಕೆರೆ. ಏನಪ್ಪಾ ಅಂದ್ರೆ, ನಾವು ಈಗಾಗಲೇ ಪ್ರಸ್ತಾವನೆ ಮಾಡಿದ್ವಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಜಾರ್ಜ್ ಕೂಡ ಬಂದು ನೋಡೋಗಿದ್ರು. ಪ್ಲೀಸ್ ದಯವಿಟ್ಟು ಬರಗಾಲ ಘೋಷಣೆ ಮಾಡಬೇಕು ಅಂತೇಳಿ ನಾವು ಕೂಡ ಹಿಂದೆ ನಾನು ಮುಖ್ಯಮಂತ್ರಿಗಳಿಗೆ, ಅವಾಗ ರೆವಿನ್ಯೂ ಮಂತ್ರಿಗಳಿಗೆ ಲೆಟರ್ ಕೂಡ ಕೊಟ್ಟಿದ್ದೆ. ಇವತ್ತು ನಿನ್ನೆ ಪತ್ರ ಬಂದಿದೆ. ಒಟ್ಟು ತರೀಕೆರೆ ಜಿಲ್ಲೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಜ್ಜಂಪುರ ಸಿವಿಯರ್ ಡ್ರಾಟ್, ತರೀಕೆರೆ, ಕೊಪ್ಪ, ಎನ್ಆರ್ಪುರ ಮಾಡರೇಟರ್ ಡ್ರಾಟ್ ಅಂತೇಳಿ ಒಂದು ಪ್ರಸ್ತಾವನೆ ಬಂದಿದೆ. ಅದನ್ನು ಫೈನಲ್ ಆಗ್ಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದ ಸಮಿತಿ ಬಂದು ಪರಿಶೀಲಿಸಿದ್ರು ನಮಗೆ ಆಯ್ಕೆಯನ್ನು ಕೊಟ್ಟಿರುತ್ತೆ. ಮತ್ತೆ ಅದು ರ್ಯಾಂಡಮ್ ಆಗಿ ಆಯ್ಕೆ ಮಾಡಿದಾಗ ಯಾವುದು ನಮಗೆ ತೀವ್ರ ಜಾಗದ ಒಂದು ಪರಿಶೀಲಿಸಿ ಮಾಡಿ ಖಂಡಿತವಾಗಿ ಇದು ಡ್ರಾಟ್ ಅಂತ ಡಿಕ್ಲೇರ್ ಆಗೋದ್ರೆ ಯಾವುದೇ ಅನುಮಾನ ಇಲ್ಲ. ನಮಗೆ ಅದರಿಂದ ಸರ್ಕಾರದಿಂದ ಹೆಚ್ಚು ಅನುದಾನ ಬರ್ತದೆ. ಜೊತೆಗೆ ನಮಗೆ ಈಗ ತಿಂಗಳಲ್ಲಿ 22 ನಂತರ ಅಥವಾ 27 ಒಳಗಡೆ ನಾವು ಇಲ್ಲಿಗೆ ಪರ್ ಡೇ 1400 ಕ್ಯೂಸೆಕ್ಸ್, ಒಂದು ಮೋಟ್ರು 700 ಕ್ಯೂಸೆಕ್ಸ್ ನಡೀತೆ. ಅದು 1400 ಕ್ಯೂಸೆಕ್ಸ್ ನಮ್ಮ ಚಾನಲ್ ಅಲ್ಲಿ ಹರಿಸ್ತಾರೆ. ನಮ್ಮ ತರೀಕೆರೆಯಲ್ಲಿ ಇರತಕ್ಕಂಥ ಕೆರೆಗಳು, ಅಲ್ಲಿ ಟ್ಯಾಂಕ್ ಫಿಲ್ಲಿಂಗ್ ಒಂದು ಯೋಜನೆ, ಅದರಲ್ಲಿ 52 ಕೆರೆ, ಇಲ್ಲೊಂದು 80 ಕೆರೆಗಳು, ಅಷ್ಟು ಕೂಡ ನಾವು ಶೇಕಡ ಅರ್ಧವನ್ನ ಸುಮಾರು 50 ದಿನ ಬಿಟ್ಟರೆ ತುಂಬಿಸಕ್ಕಾಗಲ್ಲ. ಇಷ್ಟಾಗುತ್ತೆ ಒಂದು ಕಾಲ್ ಭಾಗನಾದ್ರು ಕೆರೆಗಳಿಗೆ ತುಂಬಿಸತಕ್ಕಂಥ ಯೋಜನೆ ಇದೆ. ಮಳೆ ಬಂತು ಅಂತಂದ್ರೆ, ಚೆನ್ನಾಗಿ ಮಳೆ ಬಂತು ಅಂತಂದ್ರೆ ಎಲ್ಲಾ ಕೆರೆಗಳಿಗೂ ಪೂರ್ಣವಾಗಿ ನೀರು ಕೊಡ್ತೀವಿ. ಇದ್ರ ಬಗ್ಗೆ ನಾನು ಈಗಾಗಲೇ ಸಂಬಂಧಪಟ್ಟ ಮಂತ್ರಿಗಳು, ಹೊಸದಾಗಿ ಚಲುವರಾಯಸ್ವಾಮಿ ಆಗಿದ್ದು, ಅದಕ್ಕೆ ಮುಂಚೆನೆ ನಾನು ACS ಗೌರವ್ ಗುಪ್ತಾ ಹತ್ರ, ನಮ್ಮ ವಿಶ್ವೇಶ್ವರ ಜಲ ನಿಗಮ MD ರುದ್ರೆ ಅವರು, ರಮೇಂದ್ರ ಮತ್ತು ಕರ್ನಾಟಕ ನೀರಾವರಿ ನಿಗಮದ MD ಇವರೆಲ್ಲರ ಹತ್ರ ಮಾತಾಡಿ ನೀರು ಬಿಡ್ಲಿಕ್ಕೆ ಅನುಮತಿಯನ್ನ ನಾವು ತಗೊಂಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರಿಗೆ ಎಲ್ಲರೂ ಕೂಡ ಏನು ಲಿಫ್ಟ್ ಇರಿಗೇಷನ್ ಇಂದ ನಮಗೆ ಅಪ್ಪರ್ ಭದ್ರಾದಿಂದ ನೀರು ಬರುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ, ಚೆನ್ನಾಗಿ ಮಳೆ ಬಂತು ಅಂದ್ರೆ ಇನ್ನೂ ಕೂಡ ಮತ್ತೆ ಎಕ್ಸ್ಟೆಂಡ್ ಮಾಡಿ, ಅಷ್ಟೆಲ್ಲ ಮಳೆ ಬಂತು ಅಂದ್ರೆ ನಾವು ಇನ್ನೂ ಹೆಚ್ಚಿನ ದಿನ ನೀರನ್ನ ಕೊಡಿಸ್ತೀವಿ ಈ ಭಾಗದ ರೈತರಿಗೆ ಅನ್ನೋ ಮಾತುಗಳನ್ನ ಹೇಳ್ತಾ, ಇದೊಂದು ಡ್ರಾಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಜ್ಜಂಪುರ ಸಿವಿಯರ್ ಡ್ರಾಟ್ ಆಗೋದ್ರಿಂದ ಮತ್ತೆ ನಮಗೆ ಹೆಚ್ಚಿನ ಸವಲತ್ತುಗಳು, ರೈತರಿಗೆ ಬೇಕಾದ ಸಹಾಯಗಳು ಕೂಡ ಎಲ್ಲ ಬರ್ತವೆ ಅನ್ನೋ ಮಾತನ್ನ ಹೇಳ್ತಾ ನನಗೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಮತ್ತು 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ, ಪತ್ರಕರ್ತ ಮಿತ್ರರಿಗೂ. ಇವತ್ತು ತಾಲೂಕಾದ ಮೇಲೆ ನಾನು ರಿಪಬ್ಲಿಕ್ ಡೇ ಅಜ್ಜಂಪುರದಲ್ಲಿ ಆಚರಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಈ ತರೀಕೆಯಲ್ಲಿ ಆಚರಿಸ್ತಿರೋದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ನಾವು ಸುಮಾರು 15 ಕೋಟಿಯಷ್ಟು ಹಣವನ್ನೇ ಈಗ ಅಜ್ಜಂಪುರ ಟೌನಿಗೆ ರಸ್ತೆಗಳಿಗೆ ಹಾಕಿದೀವಿ. ಇದು ಕೂಡ 1,20,00,000 ಈ ರಸ್ತೆಯನ್ನ ಬಹಳ ಈ ಭಾಗದ ರೈತರ ದೊಡ್ಡ ಕನಸು. ಯಾಕೆಂದ್ರೆ ಮೊನ್ನೆನೂ ಕೂಡ ಮನೆ ಬಂದ ಕೆಸರಿದ್ದ ಓಡಾಡಕ್ಕೆ ಆಗೋದಿಲ್ಲ. ಈ ಭಾಗದಲ್ಲಿ ಅಜ್ಜಂಪುರದಲ್ಲಿ ಇರತಕ್ಕಂಥ ಪಟ್ಟಣದ ಎಲ್ಲರ ಜಮೀನು ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾದ ರಸ್ತೆ ಮಾಡಿಕೊಡ್ಬೇಕು ಅಂತ ಒತ್ತಾಯಿಸಿದ ಮೇಲೆ ನಾವು ಈ ಹಣವನ್ನು ಹಾಕೊಟ್ವಿ. ಈಗಲಿಂದನೇ ಕೆಲಸ ಆಗ್ಬೇಕಿತ್ತು. ನಿಮ್ಗೆಲ್ಲ ಗೊತ್ತಿರೋದು, ಟಾರು ಸಿಗದೆ ಮತ್ತು ರೇಟ್ ಜಾಸ್ತಿ ಆಗಿ ಅದು ನಿಧಾನ ಆಗಿದೆ, ನಿಧಾನ ಆಗ್ಬೇಕಾಯ್ತು. ಈಗ ಇವತ್ತಿಂದನೇ ಕೆಲಸ ಪ್ರಾರಂಭ ಆಗ್ತದೆ ಅನ್ನೋ ಮಾತುಗಳನ್ನ ಹೇಳ್ತಾ, ಮತ್ತೆ ಇನ್ನೂ 2 ಕೆಲಸಗಳು ಇದೆ. ಅದು 40 ಲಕ್ಷದ ಕೆಲಸ ಅಜ್ಜಂಪುರದಲ್ಲಿ, 35 ಲಕ್ಷದ 2 ಕೆಲಸಗಳು ಕೂಡ ಅದು ಮುಂದಿನ ವಾರದಲ್ಲಿ ಶಂಕುಸ್ಥಾಪನೆಯನ್ನ ಮಾಡ್ತೇವೆ.
ಅದೇನೋ ಅಪ್ರೂವಲ್ ಆಗಿಲ್ಲ ಅಂತ. ಅಂದ್ರೆ ಟೆಂಡರ್ ಎಲ್ಲ ಆಗಿದೆ, ಕಾರ್ಯಾದೇಶ ಕೊಟ್ಟಿಲ್ಲ. ಅದು ಕೊಟ್ಟ ಮೇಲೆ ಅದು ಒಂದು ಕೂಡ ಕೆಲಸ ಶುರು ಮಾಡ್ತೇವೆ ಅಂತ ಹೇಳ್ತಾ, ಮತ್ತೆ ಶೀಘ್ರದಲ್ಲೇ ನಾವು 8 ಕೋಟಿಯಲ್ಲಿ ಈ ಒಂದು 15 ದಿವಸದಲ್ಲೇ 8 ಕೋಟಿಯಲ್ಲಿ ನಾವು ಏನು